ಮತ್ತು ಏನು ಲೈಫಲ್ಲಿ ಏನು ಗೊತ್ತಾ ಅವನಜ್ಜಿ ಕ್ಲಾರಿಟಿನೇ ಇಲ್ಲ ಗುರು. ಬೈಕ್ ತೊಗೊಂಡು 120 ಹೊರಟೋಗೋದು ಓ ಅಂತ. 120 ಹೋದರೆ ಯಾರೋ ನೋಡ್ತಾರೆ ನಿನ್ನ. ಹಾಕಿರೋ ಕ್ರೀಮು ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ? ಬಿಲ್ಡಪ್ ಕೊಡಬೇಕು ಅಂದರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ರೇಷನ್ಗೆ. ಇನ್ನೆಂಗೋ ಮೇಲೆ ಬರ್ತೀವಿ ನಾವು. ಬೈಕಲ್ಲಿ ಬಿಲ್ಡಪ್ ಕೊಡಬೇಕು ಅಂದರೆ ನೀಟಾಗಿ ಕ್ರೀಮ್ ಗೀಮಾಕಿ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ. ರಾಮ ಮೆರುಪುತೀಗ ಅಂತ ಹಂಗೋದು ಝೀ ಅಂತ ಹೋಗೋದು ಅಂತ ಬಂದ್ಬಿಡೋದು. ಏನಕ್ರ ಮಗ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಎನ್ಫೀಲ್ಡಲ್ಲ. ಆವಾಗಲೇ ರಾಯಲ್ ಆಗಿ ಬದುಕಕ್ಕಾಗೋದು. ಅಪ್ಪ ಕೊಡಿಸಿರೋ 1.5 ಲಕ್ಷ 2 ಲಕ್ಷ ಗಾಡಿ ಅಲ್ಲ, ನಿಮ್ಮ ಅಪ್ಪ ಕೊಡಿಸಿರೋ ಕಾಸ್ಟ್ಯೂಮಲ್ಲಿ ನೀನು ಹಾಕಿ ಇದು ಮಾಡೋದೇನು. ಸ್ವಂತ ತಾಕತ್ತಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಹಾಕಿದ್ಯಾ ನೋಡೋ ಕೋಟು, ಇದು ನಿನ್ನ ತಾಕತ್ತಿದು, ಇದು ನೀನಿದು, ಇಟ್ಸ್ ಯು. ನನ್ನ ಕಡೆ ವಿದ್ಯಾರ್ಥಿಗಳು ನಾನು ಫೇಸ್ ಮಾಡಿದ್ದು, ನಾನು ಕನ್ನಡ ಮೀಡಿಯಮ್ ಓದ್ಕೊಂಡು ಪೆರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ 2nd ಟಾಪರ್ ಆಗಿ ಓದಿ PUC 10th ಕನ್ನಡ ಮೀಡಿಯಮ್ ಓದ್ಕೊಂಡ್ಬಂದಿದ್ದೀವಿ. ಅಲ್ಲಿ ಎತ್ಕೊಂಡೋದ್ರೆ ಕಾಲೇಜಲ್ಲಿ ಸೆಲ್ ಅಂತ ಇದ್ದಾರೆ, ಅರ್ಥ ಆಗ್ತಿಲ್ಲ. ಸೆಲ್ ವಾಲ್ ಅಂತಿದ್ದಾರೆ, ಅರ್ಥ ಆಗ್ತಿಲ್ಲ. ಅಲ್ಲೆಲ್ಲ ಕನ್ನಡದಲ್ಲಿ ಓದ್ಕೊಂಡ್ಬಂದಿದ್ದೀವಿ. PUC ಸೈನ್ಸಿಗೆ ಬಂದಿದ್ದೀವಿ, ಒಂದು ಪದ ಅರ್ಥ ಆಗ್ತಿಲ್ಲ. ಡಾಕ್ಟ್ರ್ ಆಗಬೇಕು ಅಂತ ಊರೆಲ್ಲ ಟಾಮ್ ಹೊಡ್ಕೊಂಡ್ಬಂದಿದ್ದೀವಿ, ಅರ್ಥ ಆಗ್ತಿಲ್ಲ. ಅದಕ್ಕೆ ಸರ್ಕಾರದಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೀನಿ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ 8th ಸ್ಟ್ಯಾಂಡರ್ಡಿಂದ ಅಟ್ಲೀಸ್ಟ್ ಸೈನ್ಸು ಮ್ಯಾಥ್ಸ್ನ ಇಂಗ್ಲೀಷಲ್ಲಿ ಕಲಿಸಿ ಸಾರ್ ಅಂತ. ನಾವೇನು ಸರ್ ಆಗೋದು ಇಂಗ್ಲೀಷ್ ಮೀಡಿಯಮ್ ಅವ್ರ ಜೊತೆ? ನಾವು ಯಾವಾಗ ಫೈಟ್ ಮಾಡೋದು? ಇಲ್ಲಿ ಕೋಶ ಬಿತ್ತಿ ಅಪದ ಮನಿ ಅಂತ ಹೇಳ್ಕೊಡ್ತಾರೆ. ಅಲ್ಲಿ ಬಂದು ಬೇರೆ ಟರ್ಮಿನಾಲಜಿ, ಇದನ್ನು ಅರ್ಥ ಮಾಡ್ಕೊಂಡು ಪಾಸ್ ಆಗೋ ಅಷ್ಟೊಂದು PUC ಮುಗಿದೋಗುತ್ತೆ. ಅಥವಾ BSc ಹೊರಟೋಗ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ಚೆನ್ನಾಗಿ ಓದಿ ಬ್ರದರ್, ಯಾವುದಕ್ಕೂ ಇದಾಗ್ಬಿಡಿ. ಲೈಫಲ್ಲಿ ಯಾರನ್ನೂ ಹೋಗಿ ಅಡ್ವೈಸ್ ಕೇಳಿಬಿಡಿ. ಎಲ್ಲ ರಾಂಗ್ ಅಡ್ವೈಸ್ ಮಾಡ್ತಾರೆ. ಪ್ಲೀಸ್ ಸ್ಟಾಪ್ ಟೇಕಿಂಗ್ ಅಡ್ವೈಸ್. ನಮ್ಮ ದೇಶ ದೊಡ್ಡದು, ನಮ್ಮ ನಾಡು ದೊಡ್ಡದು. ಭಾಳ ಸಲ ಹೇಳ್ತಿರ್ತಾರೆ, ಗೂಗಲ್ CEO ನಮ್ಮವರು, ಫ್ಲಿಪ್ಕಾರ್ಟ್ ಫೇಸ್ಬುಕ್ CEO ನಮ್ಮವರು. ಅದ್ರ ಓನರ್ ಅಮೇರಿಕಾದವನೇ, ಅದೇ ಬೇಜಾರಾಗೋದ್ರಿ. ಅದ್ರ ಓನರ್ ಅಮೇರಿಕಾದವನಲ್ಲ, ನಮ್ಮ ಹುಡುಗರು ಕಂಪ್ನಿಗಳು ಕಟ್ಟಬೇಕ್ರಿ. ಮಾಡಿ, ರಿಸ್ಕ್ ಯುವರ್ ಲೈಫ್, ಪುಟ್ ಯುವರ್ ಲೈಫ್ ಇಂಟು ರಿಸ್ಕ್. ಸಾಧ್ಯವಾದಷ್ಟು ಒಂದಷ್ಟು ವರ್ಷ ನೀವು ಇಷ್ಟಪಟ್ಟವ್ರನ್ನ ದೂರ ಇಡ್ತಿರೋ, ಪಕ್ಕಕ್ಕೆ ಇಡ್ತಿರೋ ಸೆಕೆಂಡ್ರಿ. ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ, ಶ್ರದ್ಧೆಯಿಂದ ದುಡೀರಿ. ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆಯ ಹೆಸರು ತೊಗೊಂಬನ್ನಿ. ಲೈಫಲ್ಲಿ ತಲೆಗೆಡ್ಸ್ಕೊಬೇಡಿ, ನಿನ್ನನ್ನು 1000 ಜನ ಇಷ್ಟಪಡ್ತಾರೆ, ಹಂಗೆಲ್ಲ ಆಗಲ್ಲ. ನಿಮ್ಮ ಲೈಫಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸೋ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ನಿನ್ನ ಲೈಫಲ್ಲಿ ನೀನು ಅನ್ಕೊತೀಯಲ್ಲ, ನಾನು 100 ಇಷ್ಟಪಡ್ತಾರೆ, ನಮ್ಮ ನೆಂಟರೆಲ್ಲ ಇಷ್ಟಪಡ್ತಾರೆ ಅಂತ ಅಸಂಪ್ಷನಲ್ಲಿ ಇದೆಯಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾವಾದರೆ ನೆಟ್ಟಿಗೆ 100 ಜನ ಬಂದಿದ್ದಾರೆ ನಾವು, ಅಷ್ಟೇ ನೀನು. ಇದೇ ನಿಜ. ನೀನು ಅನ್ಕೊತಾ ಇರ್ತೀಯ, ನೆಂಟರೆಲ್ಲ ನಮ್ಮೂರೇ, 5-6 ತಾಲೂಕಲ್ಲಿರೋ ನೆಂಟರೆಲ್ಲ ನಮ್ಮೂರೇ. ಕೆಲವರು ಹುಡುಗಿಯರು ಅಸಂಪ್ಷನಲ್ಲಿ ಇರ್ತೀರ. ನಾಳೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಸಾವಾದರೆ 100 ಜನ ಬಂದಿರ್ತಾರೆ. ಅದರಲ್ಲಿ 80% ಜನ ಲೀವ್ ಇಲ್ಲ ಅಂತ ಹೊರಟೋಗ್ತಾರೆ. ಸಾಯಂಕಾಲ ಅಂತ ಅಳ್ತಾರೆ. 4 ಗಂಟೆಗೆ ಚಿತ್ರಾನ್ನ ರೆಡಿ ನೋಡು. ಮಾರನೇ ದಿನ ಎದ್ದು ಫೋಟೋ ಮುಂದೆ ಇಟ್ಕೊಂಡು ಅಂತ ಅಳ್ತಾರೆ, ಇಂಟೆನ್ಸಿಟಿ ಡೌನು. 3ನೇ ದಿನ ಮತ್ತೆ ಅಳ್ತಾರೆ, ಆ ಇಂಟೆನ್ಸಿಟಿ ಇರಲ್ಲ. 4ನೇ ದಿನ 20 ರೂಪಾಯಿಗೆ, 5ನೇ ದಿನ 20 ರೂಪಾಯಿ ಹೂವು ತಂದು ಹಾಕ್ತಾರೆ. ಡೈಲಿ 20 ರೂಪಾಯಿ ಯಾವನ್ ಬಂಡವಾಳ ಹಾಕೋನು ಅಂತ ಶೆಟ್ರಂಗಡಿಯಲ್ಲಿ 100 ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಹಾರ ತಂದು ಹಾಕಿ ಬಿಸಾಕ್ತಾರೆ. ಮಗನೇ, ಅಲ್ಲಿ ದುಡ್ದು ಸತ್ತೋಗ್ತೀಯ. ನೆಟ್ಟಿಗೆ 20 ರೂಪಾಯಿ ಫ್ರೆಶ್ ಆಗಿರೋ ಹೂವು ತಂದು ಹಾಕಲ್ವ ಫೋಟೋಗೆ? ಪ್ಲಾಸ್ಟಿಕ್ ಹಾರ ತಂದು ಮುಗಿಸ್ಬಿಡ್ತಾರೆ. 1ನೇ ವರ್ಷ 2ನೇ ವರ್ಷ ತಿಥಿಯಲ್ಲಿ ಸ್ವಲ್ಪ ಭಾವುಕರಾಗ್ತಾರೆ, ಮತ್ತೆ ಅದು ರೊಟೀನ್ ಆಗೋಗುತ್ತೆ. ರೊಟೀನ್ ಬದುಕಿದ್ದಾಗ ಬದುಕಬೇಕು ಮಗ, ಸತ್ತ ಮೇಲೆಲ್ಲ ಬೇಡ. ಅಪ್ಪ ಅಮ್ಮ ಒಳ್ಳೆ ಹೆಸರು ತೊಗೊಂಬನ್ನಿ. ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನ ಕಾರಣ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡಿದೆ, ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ ಭಾವಂ ತದ್ ಭವತಿ. ನೀ ಮತೆಂತೋ ನೀ ಗತಂತ.